ಥೈಲ್ಯಾಂಡ್ಗೆ ಹೋದ ದರ್ಶನ್ ಏನ್ ಮಾಡ್ತಿದ್ದಾರೆ? 11 ದಿನಗಳ ಕಾಲ ಡೆವಿಲ್ ಶೂಟಿಂಗ್ ನಲ್ಲಿ ದಾಸ. ಇಲ್ಲಿದೆ ಎಕ್ಸ್ಕ್ಲೂಸಿವ್ ವಿಡಿಯೋ ಅಂಡ್ ಫೋಟೋ. ಈಗಾಗಲೇ ಥೈಲ್ಯಾಂಡ್ಗೆ ಹೊರಟಿದ್ದ ದರ್ಶನ್ ಫೋಟೋ ವೈರಲ್ ಆಗಿತ್ತು. ಇದೀಗ ಥೈಲ್ಯಾಂಡ್ ತಲುಪಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಹೌದು, ಹಾಗಾದ್ರೆ ಅಷ್ಟಕ್ಕೂ ಥೈಲ್ಯಾಂಡ್ ನಲ್ಲಿ ದರ್ಶನ್ ಏನ್ ಮಾಡ್ತಿದ್ದಾರೆ? ಶನಿವಾರದಿಂದ ಡೆವಿಲ್ ಪ್ರಮೋಷನ್ಗೆ ಕಿಕ್ ಸ್ಟಾರ್ಟ್ ಒಂದು ಕಡೆ ಸಿಗ್ತಾ ಇದೆ. ನಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದಿಂದ ಮೋಷನ್ ಪೋಸ್ಟರ್ ರಿಲೀಸ್ ಆಗಲಿದೆ. ರಾತ್ರಿ 8ಕ್ಕೆ ರಿಲೀಸ್ ಆಗಲಿದೆಯಂತೆ ಡೆವಿಲ್ ಮೋಷನ್ ಪೋಸ್ಟರ್. ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ದರ್ಶನ್ ಜಾಮೀನು ಪಡೆದು ಈಗಾಗಲೇ ಹೊರಬಂದಿದ್ದಾರೆ. ಆದ್ರೆ ಕಾನೂನು ಹೋರಾಟ ನಡೆಸ್ತಾನೆ ಇದ್ದಾರೆ. ಜೈಲಿಂದ ಹೊರ ಬಂದಾಗಿನಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಜೈಲಿಗೆ ಹೋಗುವ ಮೊದಲೇ ಡೆವಿಲ್ ಸಿನಿಮಾಗೆ ಒಪ್ಪಿಕೊಂಡಿದ್ದ ದರ್ಶನ್ ಇದೀಗ ಈ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅಲ್ಲದೆ ವಿದೇಶಕ್ಕೆ ಹೋಗೋಕೆ ದರ್ಶನ್ ಇತ್ತೀಚೆಗೆ ಹೈಕೋರ್ಟ್ಗೆ ಮನವಿ ಕೂಡ ಸಲ್ಲಿಸಿದ್ರು. ಹೈಕೋರ್ಟ್ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ನೀಡಿದ್ದು ಈಗಾಗಲೇ ದರ್ಶನ್ ಥೈಲ್ಯಾಂಡ್ಗೆ ಶೂಟಿಂಗ್ ಆಗಿ ತೆರಳಿದ್ದಾರೆ. ಈಗಾಗಲೇ ಥೈಲ್ಯಾಂಡ್ ಹೊರಟಿದ್ದ ದರ್ಶನ್ ಫೋಟೋ ವೈರಲ್ ಆಗಿತ್ತು. ಇದೀಗ ಥೈಲ್ಯಾಂಡ್ ತಲುಪಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಕ್ರಿಯೇಟ್ ಮಾಡಿದೆ. ಥೈಲ್ಯಾಂಡ್ ನಲ್ಲಿ ಡೆವಿಲ್ ಶೂಟಿಂಗ್ ನಲ್ಲಿ ದರ್ಶನ್. ಹೌದು, 11 ದಿನಗಳ ಕಾಲ ಡೆವಿಲ್ ಶೂಟಿಂಗ್ ನಲ್ಲಿ ನಡೆಯಲಿರುವ ಕಾರಣ ದರ್ಶನ್ ಥೈಲ್ಯಾಂಡ್ಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇದೀಗ ಥೈಲ್ಯಾಂಡ್ ನಲ್ಲಿರುವ ದರ್ಶನ್ ವಿಡಿಯೋ ವೈರಲ್ ಆಗಿದ್ದು, ಇದರಲ್ಲಿ ತನ್ನ ಸ್ನೇಹಿತರ ಜೊತೆ ನಿಂತು ದರ್ಶನ್ ಫೋಟೋಗೆ ಫೋಸ್ ಅನ್ನ ಕೊಡ್ತಾ ಇರುವುದನ್ನ ಗಮನಿಸಬಹುದಾಗಿದೆ. ಅಲ್ಲದೆ ಕೈಯಲ್ಲಿ ಏನೋ ಪ್ರಾಣಿ ಅಥವಾ ಮೀನಿನಂತಹ ಜೀವಿಯನ್ನ ಹಿಡ್ಕೊಂಡಿರುವುದನ್ನ ಕಾಣಬಹುದಾಗಿದೆ. ದರ್ಶನ್ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಕಾಟೇರ ಸಿನಿಮಾದಲ್ಲಿ. ಕಾಟೇರಮ್ಮನ ಆಶೀರ್ವಾದ ದಾಸನಿಗೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಆ ಸಿನಿಮಾ ಎಷ್ಟು ಬೇಗ ಶೂಟಿಂಗ್ ಮುಗಿಸಿತ್ತೋ ಅಷ್ಟೇ ಬೇಗ ಬಾಕ್ಸ್ ಆಫೀಸ್ ಚಿಂದಿ ಉಡಾಯಿಸಿತ್ತು. ಇದೀಗ ದಾಸನ ಅಭಿಮಾನಿಗಳು ಈ ಸಿನಿಮಾದ ಮೇಲೇನೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ದರ್ಶನ್ ಅವರು ಕೂಡ ಸಮಯ ವ್ಯರ್ಥ ಮಾಡದೆ ಫುಲ್ ಟೈಮ್ ಶೂಟಿಂಗ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸದ್ಯ ನಟ ದರ್ಶನ್ ಅವರು ಸಂಪೂರ್ಣವಾಗಿ ಡೆವಿಲ್ ಮೇಲೆ ಗಮನ ಹರಿಸಿದ್ದು, ಬಿಡುವಿನ ವೇಳೆಯಲ್ಲಿ ಮೈಸೂರಿನ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಸಮಯವನ್ನ ಕಳೆದಿದ್ದಾರೆ. ಅದು ಬಿಟ್ಟರೆ ನಟ ಸಂಪೂರ್ಣವಾಗಿ ಸಿನಿಮಾದಲ್ಲಿ ಮುಳುಗಿದಂತೆ ಕಾಣ್ತಾ ಇದೆ.